ಸರ್ ನಮಸ್ತೆ. ನಿಮ್ಮ ವಿಭಾಗದಲ್ಲಿ ಏನಿದೆ ಇದು ಮಾರಿಕಾಂಬಾ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಅಂತೇಳಿ ವತಿಯಿಂದ ಇದೆ. ಸೊ ಏನು ಆಕಳಗಳು ಮತ್ತೆ ಹೋರಿಗಳು ಕಾಣ್ತಾ ಇದೆ, ಮತ್ತೆ ಬೇರೆ ಬೇರೆ ತಳಿಗಳು ಕಾಣ್ತಾ ಇದೆ. ಈ ರೈತರು ಈಗ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವ್ ಏನ್ ಸಲಹೆ ಕೊಡ್ತೀರಾ? ಸರ್ ನಮಸ್ತೆ ಸರ್. ಬೈರಾಣ ಸಂಸ್ಥೆ ವತಿಯಿಂದ ಬೆಳಗಾವಿ ಭಾರತ ಬೈರಾಣ ಒಂದು ಸಂಸ್ಥೆ ಇದೆ. ಸಂಸ್ಥೆ ಇದೆ ಇದು. ಆ ಸಂಸ್ಥೆ ವತಿಯಿಂದ ಭಾರತ ಸಂಜೀವಿನಿ ಕರ್ನಾಟಕ ಪ್ರಾಜೆಕ್ಟ್ ಮಾಡಿದೀವಿ ಸರ್. ಓಕೆ ಓಕೆ ಬೆಂಗಳೂರಲ್ಲಿರುವಂತ ಇಂಗ್ಳೂರು ತಾಲೂಕಾ ಸಂಬಂಧಪಟ್ಟಾಗ ಹಾ ಹಾ ನಮ್ಮ ಉದ್ದೇಶ ಏನಾದ, ಹ್ಮ್ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತ ರೈತರಿಗೆ ಓಕೆ ಜವಾರಿ ಆಕಳ ಮತ್ತು ಎಮ್ಮೆಗಳು ಇರ್ತಾವ, ಅದರಿಂದ ಹೆಚ್ಚಿನ ಹಾಲಿನ ಇಳುವರಿ ಬರಂಗಿಲ್ಲ. ಹಾಗಾಗಿ ಕೃತಕ ಗರ್ಭಧಾರಣೆ ಮುಖಾಂತರ ಹೆಚ್ಚು ಹಾಲು ಕೊಡುವಂತ ಕರುಗಳ ಅಭಿವೃದ್ಧಿ ಮಾಡೋದು ನಮ್ಮ ಉದ್ದೇಶ ಇದೆ. ಉದ್ದೇಶ ಇದೆ. ಓಕೆ ಹಾ ಅದಕ್ಕೆ ಬಂದ್ಬಿಟ್ಟು ನಾವು ರೈತರಲ್ಲಿರುವಂತ ಜವಾರಿ ಆಕಳ ಮತ್ತು ಎಮ್ಮೆಗಳಿಗೆ ಹಾ ರೈತಗೆ ಒಂದು ಟೋಲ್ ಫ್ರೀ ನಂಬರ್ ಮಾಡಿದ್ವಿ. ಹ್ಮ್ ಆ ನಂಬರ್ ಮುಖಾಂತರ ರೈತ ಏನಾದ್ರು ಫೋನ್ ಮಾಡ್ಬಿಟ್ರೆ ಹ್ಮ್ ಅಲ್ಲಿಗೆ ನಮ್ಮ ಕೃತಕ ಗರ್ಭಧಾರಣೆ ಕಾರ್ಯಕರ್ತರು ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಹ್ಮ್ ಕೃತಕ ಗರ್ಭಧಾರಣೆಯನ್ನು ಮಾಡಿ ಬರ್ತಾರೆ. ಉಚಿತವಾಗಿ. ಉಚಿತವಾಗಿ ಮಾಡ್ತಾರೆ. ಹಾ 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 ಏನ ನಿಮ್ಮ ಏನ್ ಟೀಮ್ ಇದೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಕಡೆಯಿಂದನಾ ಸಂಸ್ಥೆ ಕಡೆಯಿಂದನಾ? ಡಿಪಾರ್ಟ್ಮೆಂಟ್ ಅಟ್ಯಾಚ್ ಇದೆ ಸರ್. ಅಟ್ಯಾಚ್ ಇರುತ್ತಾ? ಓಕೆ, ಟೋಲ್ ಫ್ರೀ ನಂಬರ್ ಇಲ್ಲಿ ತೋರಿಸ್ತೀರಾ? ಇಲ್ಲಿದೆ ಅಲ್ವಾ? ಇದೆ ಅಲ್ವಾ? ಇಲ್ಲಿನೂ ಇದೆ. ಓಕೆ ಓಕೆ, ಟೋಲ್ ಫ್ರೀ ನಂಬರ್ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿಂದ ನಮ್ಮ ಏರಿಯಾದಲ್ಲಿ ಯಾರು ಇರ್ತಾರೆ, ನಮ್ಮ ಏರಿಯಾದಲ್ಲಿ ಯಾರು ಸಂಬಂಧಪಟ್ಟ ನಮ್ಮ ಲೊಕೇಶನ್ ದಲ್ಲಿ ಲಭ್ಯ ಇರ್ತಾರ ಹಾ ಹಾ ಅಂತವರಿಗೆ SMS ಹೋಗುತ್ತೆ ಸರ್. ಓಕೆ ಓಕೆ ಟೋಲ್ ಫ್ರೀ ಕಡೆಯಿಂದ. ಓಕೆ, ಈಗ ಪಶು ಆಸ್ಪತ್ರೆಗೆ ಹೋಗ್ತೀವಿ ನಾವು, ಈ ತರ ನೀವು ಸಿಮೆಂಟ್ಸ್ ಕೊಡ್ತೀರಾ ಅಂತ ಆಯ್ತು. ಈಗ ನೋಡಿ, ಇದು ನಾಟಿ ಇದೆ. ನಾಟಿಯಿಂದ ನಾವು 1 ಲೀಟರ್ 2 ಲೀಟರ್ 3 ಲೀಟರ್ ಇಂದ ಡೈರಿ ಫಾರ್ಮ್ ಮಾಡಕ್ ಆಗಲ್ಲ. ಸೊ ನಮ್ಗೆ ಏನ್ ಬೇಕು, ಈ ತರ ನಮಗೆ ಗಿರ್ ಹಸು ಆಗಿರ್ಬೋದು, HF ಆಗಿರ್ಬೋದು, ಆಮೇಲೆ ಜರ್ಸಿ ಆಗಿರ್ಬೋದು, ಇಂಥ ಹಸುನೇ ಬೇಕು. ಈಗ ನೀವು ಡೈರೆಕ್ಟ್ ಇದಕ್ಕೆ ಸೆಮೆನ್ಸ್ ಕೊಡ್ತಾ ಇದ್ರ, ಇದಕ್ಕೆ ಕಾರಣ ಹೇಳ್ಬೋದಾ? ನಾವು ಡೈರೆಕ್ಟ್ ಅದನ್ನ ಯಾಕೆ ತರಬಾರ್ದು? ಇದನ್ನ ಕೊಟ್ಟು ಅದನ್ನ ಕನ್ವರ್ಟ್ ಮಾಡೋದ್ರಿಂದ ಏನಾಗುತ್ತೆ? ಓಕೆ ಸರ್. ರೈತ ಇವಾಗ ಬಡ ರೈತ ಇರ್ತಾನ, ಅದು ಗೀರು ಸಾಯಿಬಲ್ HF ಜರ್ಸಿ ನೀವು 60,000 ಮೇಲ್ಪಟ್ಟಿರ್ತಾನೆ. HF ಜರ್ಸಿ ಒಳ್ಳೆ ತಳಿಗಳು ತಂದ್ರೆ 1 ಲಕ್ಷದವರೆಗೆ ಇರ್ತದೆ. ಓಕೆ ಓಕೆ, ರೈತ ಅಂತ ಹೇಳಿ ಅಷ್ಟೊಂದು ದುಡ್ಡು ಹಾಕಿ ತರಕ್ ಆಗಂಗಿಲ್ಲ ಅಂತ ಕೇಸಿ ನಮ್ಮಲ್ಲಿರುವಂತ ಜವಾರಿ ಹಸುಗಳಿಗೆ ಬೇರೆ ಬೇರೆ ಎಷ್ಟು ಹಾಲು ಕೊಡುವಂತ ಕರುಗಳ ಮುಖಾಂತರ ಕ್ರಾಸಿಂಗ್ ಮಾಡತ್ತ. ಕ್ರಾಸಿಂಗ್. ಓಕೆ ಓಕೆ, ಆ ಕ್ರಾಸಿಂಗ್ ಮಾಡಿದ್ರೆ ಮಿನಿಮಮ್ ಒಂದು ಸಲಕ್ಕ ಅದು ಅದೇ ತರ ಎಲ್ಲಾ ಬರಂಗಿಲ್ಲ ಸರ್. ಮಿನಿಮಮ್ 50-50 ಬರುತ್ತೆ. ಒಂದ್ 2-3 ತಳಿ ಆದ ತಕ್ಷಣ ಅದು ಕಂಪ್ಲೀಟ್ ಆ ತರ ಬ್ರೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ ಓಕೆ, ಈಗ ಡೈರಿ ಫಾರ್ಮ್ ಮಾಡೋರಿಗೆ ನಮ್ಮ ರೈತರು ಏನು ಹವಾಮಾನದಲ್ಲಿ ಯಾವ ಆಕಳ ತಗೊಂಡ್ರೆ ಒಳ್ಳೇದಂತ ಹೇಳ್ತೀರಾ? ಡಾಕ್ಟರ್ ಹೇಳ್ತೀರಾ? ಲೈಕ್ ಇದ್ರ ಬಗ್ಗೆ ಹೇಳಿ. ಗಿರ್ ಇದು ಯಾವ ತಳಿ, ಮತ್ತೆ ಇದ್ರ ವಿಶೇಷತೆ? ಜರ್ಸಿ ಆಗಿರ್ಬೋದು, HF ಆಗಿರ್ಬೋದು, ಅಂದ್ರೆ ಎಲ್ಲ ಹಾಲು ಕೊಡೋ ಆಕಳನೇ ಇವು. ಎಲ್ಲ ನಾವು ಇದರಿಂದ ನಾವು ಇದು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಡೈರೆಕ್ಟ್ ಆಗಿ ಇದರಲ್ಲಿಂದ ತಗೊಳ್ಳೋದಕ್ಕಿನ ದುಡ್ಡು ಹೋಗ್ರಿ ತರ್ತಾರೆ ಜನ, ಅಂದ್ರೆ ಅಡ್ಜಸ್ಟ್ ಆಗಲ್ಲ ಕ್ಲೈಮೇಟ್, ಅದನ್ನ ಟೈಮ್ ತಗೊಳುತ್ತೆ. ಸೊ ಕ್ರಾಸಿಂಗ್ ಮಾಡ್ತಾ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಓಕೆ, ನೀವು ನಿಮ್ಗೆ ಹೆಡ್ ಆಫೀಸ್ ಎಲ್ಲಿದೆ, ಮತ್ತೆ ಯಾರಾದ್ರೂ ರೈತರ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನೀವು ಡೈರೆಕ್ಟ್ ಟೋಲ್ ಫ್ರೀ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಓಕೆ ಓಕೆ ಓಕೆ. ಮತ್ತೆ ಇದಕ್ಕೆ ಏನಾದ್ರು ಈಗ ಜ್ವರ ಬರೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವಾಗ ಏನ್ ಮಾಡ್ಬೇಕು? ಈಗ ನಾವು ತರ್ತೀವಿ, ಕಟ್ಬಿಡ್ತೀವಿ, ಮೇವನ್ನ ಹಾಕ್ತಿವಿ, ಎಲ್ಲ ಹಾಕ್ತಿವಿ. ಈಗ ಆರಾಮಿಲ್ಲ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಮ್ಮ ವಿಷಯ ಬಂದ್ಬಿಟ್ಟು ಕೃತಕ ಗರ್ಭಧಾರಣೆ ಓನ್ಲಿ ದಟ್ ಕಾನ್ಸೆಪ್ಟ್. ಆಮೇಲೆ ಅದಕ್ಕ ನಮ್ಮ ಹಸು ಮತ್ತು ಎಮ್ಮೆಗಳಿಗೆ ಏನಾದ್ರು ದನ ಕರಗಳಿಗೆ ಆರಾಮಿಲ್ಲ ಅಂತಂದ್ರೆ 160 ಇದೆಯಲ್ಲ ಸರ್. ಈಗ ಯಾವ್ದು 160 ಇದೆಯಲ್ಲ ಸರ್, ಇದಕ್ಕೆ ಏನ್ ಮಾಡ್ಬೇಕು? ಇದು ವೈದ್ಯಕೀಯ ಸೇವೆ ಉಚಿತವಾಗಿ ವ್ಯಾನ್ ಇದೆ ಸರ್. ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ವೈದ್ಯಕೀಯ ಸೇವೆ ಕೊಡ್ತಾರೆ. ಅಲ್ಲರಿ, ಈಗ ಉಚಿತವಾಗಿ ಹೆಂಗ್ ಕೊಡ್ತಾರೆ ಅಂತಾರೆ. ಈಗ ಜನರು ಏನು ಅಂದ್ರೆ, ಮತ್ತೆ ರೈತರು ಏನಂದ್ರೆ ಅದ ಏನೋ ಪೆಟ್ರೋಲ್ ಚಾರ್ಜ್ ಅನ್ನ ತಗೊಳ್ಳಿ, ಅದ್ರದ್ದು ಏನಾದ್ರು ಮೆಡಿಕಲ್ ಚಾರ್ಜ್ ಅನ್ನ ತಗೊಳ್ಳಿ, ಅದು ಇಂಜೆಕ್ಷನ್ ಚಾರ್ಜ್ ಅನ್ನ ತಗೊಳ್ಳಿ, ಕುರಿತಾಗಿ ಅಂದ್ರೆ ಫ್ರೀ ಆಗಿ ಯಾಕೆ ಕೊಡ್ತಾ ಇದೆ? ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವ್ರೇನೋ ಮಾಡಿ ಮತ್ತೆ ಆಕಳಕ್ಕೆ ಸಾಯಿಸ್ಬಿಡ್ತಾರೆ ಏನೋ ಅಂತೇಳಿ ಹಿಂಗ್ ಗೊತ್ತಾಗ್ಬಿಡುತ್ತೆ. ಇದರಿಂದ ಗವರ್ಮೆಂಟ್ ಏನಾದ್ರು ಲಿಂಕ್ ಇದೆನಾ ಅಂತೇಳಿ. ಇದು ನಮ್ಮ 108 ಹೆಂಗ್ ಮಾಡಿದ್ದಾರೆ ಸರ್, ನಮ್ಮ ಮಂತ್ರಿಗೆಲ್ಲ ಹೆಂಗ್ ಮಾಡಿದ್ದಾರೆ. ಪ್ರಾಣಿಗಳಿಗೆ ಕೂಡ 196 ಮಾಡಿದ್ದಾರೆ. ಓಕೆ ಓಕೆ ಓಕೆ. ಈಗ ಪೊಲೀಸ್ಗೆ 112 ಯಾವ ತರ ಇದೆ, ಆ ತರ ಈ ಪಶು ಇಲಾಖೆಗೆ 162ನೇ ಇದೆ. ಓಕೆ ಓಕೆ ಓಕೆ, ಇದೆಲ್ಲ ನಿಮ್ ಡಿಪಾರ್ಟ್ಮೆಂಟ್ ಏನ್ ಭಾರತ ಸಂಜೀವಿನಿ ಕರ್ನಾಟಕ ಯೋಜನೆ? ನಮ್ ಚಂದ್ರಶೇಖರ್ ಸರ್ ರೀ, ನಮ್ DC XTC. ನಿತೀಶ್ ಇವ್ರು ಯಾರು ಇವ್ರು ನಿಖಿಲ್ ಬಿ ಏನ್ ಇದೆ ನೋಡಿ, SP ಸರ್ ಅವರು. ಇವರು ಪಶು ಸಂಗೋಪನೆ ಇಲಾಖೆ ಕಮಿಷನರ್ ಅವರು, ರೂಪಾ
ರೂಪ ಹಾ 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 ರೈಟ್ 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 ಈಗ ಚಾಮರಾಜನಗರ ಡಿ ಸಿ ಆಗಿದ್ದಾರೆ ರೂಪ ಅವರು. ಓಕೆ ಓಕೆ ರೈಟ್ 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 ಚೆನ್ನಾಗಿದೆ ನಿಮ್ ಉದ್ಘಾಟನೆ ಮಾಡಿರ್ತಾರೆ. ಹಾ 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 ಇದೆಲ್ಲ ಸರ್ ಶಕ್ತಿನಗರದಲ್ಲಿ ಇದು ಸರ್ ಐದು ಸರ್ ಫಂಕ್ಷನ್ ಹಾಲ್ ಇದೆ ಸರ್ ಹಾ ಹಾ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಓಕೆ ಓಕೆ KVK ಹಾ ಹಾ ಇಲ್ಲೇ ಹಾ 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 ಮಾಡಕ್ ಬಂದಿದ್ದಾರೆ. ಓಕೆ ಓಕೆ ಕುರ್ತಕ ಗರ್ಭಾಧಾರಣೆ. ಈಗ ಕುರ್ತಕ ಗರ್ಭಾಧಾರಣೆ ಒಂದೇ ಒಂದು ಲಾಸ್ಟ್ ಅದರಿಂದ ಈ ಓರಿಯಿಂದ ಮಾಡೋದ್ರಿಂದ ಏನು ಅಂದ್ರೆ ಅವು ಈಗ ಫಾರ್ ಎಕ್ಸಾಂಪಲ್ ಈಗ ಮನುಷ್ಯರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದಕ್ಕೆ ಆ ತರ ಮಾಡಿದ್ರೆ ಅದು ಹೊಂದ್ಕೊಳ್ಳುತ್ತಾ ಹಿಂಗೆ ಮುಂದೆ ಪ್ರಾಬ್ಲಮ್ ಆಗುತ್ತಾ ಅಂತ ಆಕಳುಗಳಿಗೆ? ಆಗಲ್ಲ. ಊರಿಂದ ಮಾಡೋದ್ರಿಂದ ಏನ್ ಮಾಡ್ತಾರೆ ಸರ್, ಇವಾಗ ಜವಾರಿ ಊರಿ ಇರ್ತದೆ ಸರ್. ಹಾ ಆ ಜವಾರಿ ಊರಿ ಇರೋದ್ರಿಂದ ಹಾ ಕೆಲವೊಂದು ಅದು ಊರಿ ಬೇರೆ ಬೇರೆ ಕೆಲವೊಂದು ರೋಗಗಳು ಹಾ ರೈಟ್ ರೈಟ್ ಹಾಗಾಗಿ ಕೃತಕ ಗರ್ಭಧಾರಣೆ ಮಾಡೋದು ಸುರಕ್ಷಿತವಾಗಿರುತ್ತೆ. ಹೌದೌದು, ನಮ್ಗೆ ಯಾವ ತರ ಬೇಕು ಆ ತರ. ಮತ್ತೆ 90% ಇದು ಇದು ಹೆಣ್ಣನಾಗುತ್ತಾ ಹೆಂಗೆ ಗಂಡ ಆಗುತ್ತಾ? ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು. ಆ ತರ ಇದು ಚಾನ್ಸಸ್ ಕೊಡಲ್ಲ ನೀವು. ಈಗ ಸೆಮೆನ್ಸ್ ಹಾಕ್ತಿವಿ ಅಂದ್ರೆ ಮೊದಲು ಏನ್ ಮಾಡ್ತಾರೆ, ನಮ್ಗೆ ಆಕಳನೇ ಬೇಕಂತಾರೆ, ಯಾಕಂದ್ರೆ ಹಾಲು ಬೇಕಂತೇಳಿ. ಈಗ ಆ ತರ ಎರಡು ಇದಾಗಿದೆ ಸರ್. ಹಾ ಮೇಲ್ ಮತ್ತು ಫೀಮೇಲ್ ಸಮೇತ ಇದೆ ಸರ್. ಅದನ್ನು ನಮಗೆ ಸಪ್ಲೈ ಇಲ್ಲ ಸರ್. ಓಕೆ 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 ನಮ್ಮ ರೈತರು ನೀವ್ ಏನ್ ಮಾಡ್ತೀರಾ, ಜನರಲ್ ಆಗಿ ಕೊಟ್ಬಿಡ್ತೀರಾ, ಏನೇ ಆಗ್ಲಿ ಅದು ಗಂಡನಾಗ್ಲಿ ಹೆಣ್ಣನಾಗ್ಲಿ. ಓಕೆ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್.